ಪಾಯಿಂಟ್. ವೆಲ್ಕಮ್ ಬ್ಯಾಕ್. ನಮ್ಮ ಜೊತೆ ಇದ್ದಾರೆ ಮಾಜಿ ಮುಖ್ಯಮಂತ್ರಿ, ಕರ್ನಾಟಕದ ಧೀಮಂತ ನಾಯಕ ಎಸ್.ಎಂ. ಕೃಷ್ಣ ಅವರು. ಸರ್, ಇವತ್ತು ಭಾರತದ ರಾಜಕಾರಣದಲ್ಲಿ ಸಿದ್ಧಾಂತದ ಜಾಗ ಏನು, ಸಿದ್ಧಾಂತದ ಮಾನ್ಯತೆ ಏನು, ಸಿದ್ಧಾಂತದ ಆಧಾರದ ಮೇಲೆ ಮತದಾರನ ಮನಸ್ಥಿತಿ ಸಮಗ್ರವಾಗಿ ವಿಶ್ಲೇಷಿಸ್ತೀರಿ ಸರ್? ಸಿದ್ಧಾಂತ ಜನಗಳ ಮನಸ್ಸನ್ನು ಒಲಿಸಿಕೊಳ್ಳೋದಕ್ಕೋಸ್ಕರ ನಾವು ಉಪಯೋಗಿಸ್ತಕ್ಕಂಥ ಒಂದು ಸಾಧನ ಏನು. ಆ ಸಿದ್ಧಾಂತವನ್ನು ಜನತೆಗೆ ಮನದಟ್ಟು ಮಾಡಿ ನಾವು ಅವರ ಬೆಂಬಲವನ್ನು ಪಡೆದೇ ಹೋದರೆ ನಾಯಕತ್ವದ ಹೊಣೆ ಅರಿತಿಳ್ದೇ ಹೋಗಬೇಕಾಗ್ತದೆ. ಸೊ ಸಿದ್ಧಾಂತ ಬಹಳ ಮಟ್ಟಿಗೆ ಮುಖ್ಯ. ಸಿದ್ಧಾಂತ ಆಗಿಂದ ಆಗ ಬದಲಾವಣೆಗಳಾಗ್ತಾ ಇರ್ತದೆ. ಉದಾಹರಣೆಗೆ, ಒಂದು ಕಾಲದಲ್ಲಿ ನಾನು ಸಮಾಜವಾದಿ ಆಗಿದ್ದೆ. ಆದರೆ ಈಗ ನಾನು ಐ ಹ್ಯಾವ್ ಕನ್ವರ್ಟೆಡ್ ಮೈ ಸೆಲ್ಫ್ ಇಂಟು ಸಂಬಡಿ ಹೂ ಫೀಲ್ಸ್ ದಟ್ ಎವ್ರಿ ಒನ್ should be provided an opportunity to bloom, that the state should reach commanding heights of society. But now I don't believe in that. I believe privatization has a very big role to play, and the more privatization takes place, it's good for the country, because the delivery system becomes that much sharper. ಎಫಿಷಿಯಂಟ್ ಶಾರ್ಪರ್. ನೀವು ವ್ಯಾಪಾರಕ್ಕೆ ಇಳಿದ್ಬಿಟ್ರೆ ಸರ್ಕಾರದವರು ಕಲ್ಯಾಣ ಕಾರ್ಯಕ್ರಮದ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ಲಾಭ ನಷ್ಟದ ಬಗ್ಗೆ ಸರ್ಕಾರ ಯೋಚನೆ ಲೆಕ್ಕಾಚಾರ ಶುರು ಮಾಡಿಬಿಟ್ರೆ ಜನರ ಲೆಕ್ಕಾಚಾರ ಯಾರು ನೋಡ್ತಾರೆ? ಎನಿಬಡಿ ವುಡ್ ಸೇ ದಿಸ್ ಸರ್. ಈ ಖಾಸಗೀಕರಣ ಅನ್ನೋ ವಿಷಯದಲ್ಲೇ ನಿಮ್ಮ ನಿಲುವನ್ನು ನೀವು ಹೇಳಿದ್ದೀರಿ. ಬಟ್ ಈ ಕಾಂಗ್ರೆಸ್ ಟೀಕೆ ಬಗ್ಗೆ ಏನು ಹೇಳ್ತೀರಿ ಸರ್? ಎಲ್ಲ ಇವ್ರಿಗೆ ಕೊಡ್ತಿದ್ದೀರಿ, ಅದಾನಿ ಕೊಡ್ತೀರಿ, ಇವ್ರಿಗೆ ಕೊಡ್ತೀರಿ ಅಂತ ಹೇಳ್ತಾರೆ. ಅದಾನಿ ಗುಜರಾತ್ನವರು, ನರೇಂದ್ರ ಮೋದಿಯವರು ಗುಜರಾತ್ನವರು, ಅವರಿಬ್ಬರು ಹತ್ತಿರ ಆಗಿ ಇವತ್ತು ಅದಾನಿ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದಿದ್ದಾರೆ ಹಾಗೆ ಅಂಥೇಳಿ. ಅದಾನಿಯವರು ಕಾಂಗ್ರೆಸ್ನವ್ರಿಗೂ ಅಷ್ಟೇ ಹತ್ತಿರವಾಗಿದ್ದರು. ಕಾಂಗ್ರೆಸ್ನ 10 ವರ್ಷಗಳ ಕಾಲ ಅದಾನಿಯವರು ಇರಲಿಲ್ವೇನೋ, ಅವರು ಬೆಳೀಲಿಲ್ವೇನೋ, ಆದರೆ ಅದು ಪ್ರಖರ ಆಗಲಿಲ್ಲ. ಈಗ ಬಿಕಾಸ್ ಆಫ್ ನರೇಂದ್ರ ಮೋದಿಜಿ ಅದು ಪ್ರಖರ ಆಗಿದೆ. ಸೊ ಐ ಥಿಂಕ್ ಎಲ್ಲ ಕಾಲಕ್ಕೂ ಕೂಡ ಇಂಡಸ್ಟ್ರಿಯಲಿಸ್ಟ್ ಬೆಳೀಲಿಕ್ಕೆ ಆ ಮೂಲಕ ದೇಶದಲ್ಲಿ ಸಂಪತ್ತು ಉತ್ಪಾದನೆ ಮತ್ತು ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ಇವುಗಳೆಲ್ಲವೂ ಕೂಡ ಕಾಯಕಗಳೇ. ಸರ್, ಈ ದೇಶದ ಭವಿಷ್ಯದಲ್ಲಿ ಈ ಒಕ್ಕೂಟದ ವ್ಯವಸ್ಥೆನಲ್ಲಿ ಭಾಷೆ, ಪ್ರಾದೇಶಿಕತೆ ಇದಕ್ಕೆಲ್ಲ ಎಷ್ಟಿದೆ ಸ್ಥಾನ ಸರ್? 1 ನೇಷನ್ 1 ಲ್ಯಾಂಗ್ವೇಜ್, 1 ನೇಷನ್ 1 ಪಾಲಿಸಿ, 1 ಸೈಜ್ ಫಿಟ್ಸ್ ಆಲ್, ಈ ರೀತಿಯ ಮನಸ್ಥಿತಿ ಸರ್ ಒಳ್ಳೆಯದಾ? ಇಲ್ಲ, ಐ ಥಿಂಕ್ ಇಟ್ಸ್ ಎ ಕೋಆಪರೇಟಿವ್ ಫೆಡರಲಿಸಮ್ ದಟ್ ವಿ ಆರ್ ಪ್ರಾಕ್ಟೀಸಿಂಗ್. ಐ ಡೋಂಟ್ ಥಿಂಕ್ ದಟ್ 1 ನೇಷನ್ 1 ಲ್ಯಾಂಗ್ವೇಜ್ ವಿಲ್ ವರ್ಕ್ in India, because there are so many regional languages which are richer than Hindi, which are richer than English. So ಪ್ರತಿಯೊಂದು ಪ್ರಾದೇಶಿಕ ಭಾಷೆಗೂ ತನ್ನದೇ ಆದಂಥ ಅಸ್ತಿತ್ವ ಇದೆ, ತನ್ನದೇ ಆದಂಥ ಶ್ರೀಮಂತಿಕೆ ಇದೆ, ತನ್ನದೇ ಆದಂಥ ಸ್ಥಾನ ಇದೆ. ಆದ್ದರಿಂದ ಅವುಗಳು ಬೆಳೆಯಲಿಕ್ಕೆ ನಾವು ಸೂಕ್ತವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ಬೇಕು. ಆ ಮೂಲಕ ಈ ನಾಡಿನಲ್ಲಿ ಎಲ್ಲ ಭಾಷೆಗಳು ಕೂಡ ಬೆಳಿಬೇಕು ಅಂತಕ್ಕಂಥ ಒಟ್ಟಾರೆ ನೀತಿ ಏನಿದೆ, ಆ ನೀತಿಗೆ ಸಮರ್ಥನೆ ತಂದು ಕೊಡಬೇಕಾಗುತ್ತೆ. ರಾಷ್ಟ್ರೀಯತೆ ಮತ್ತು ಪ್ರಾದೇಶಿಕತೆ ಅನ್ನೋ ಈ ಡಿಬೇಟ್ನಲ್ಲಿ ವೇರ್ ಡು ಯು ಸ್ಟ್ಯಾಂಡ್ ಸರ್? ರಾಷ್ಟ್ರೀಯತೆ ಎಲ್ಲಿ ನಿಲ್ತದೆ ಅಲ್ಲಿ ಪ್ರಾದೇಶಿಕತೆ ಪ್ರಾರಂಭವಾಗ್ತದೆ. ಪ್ರಾದೇಶಿಕತೆ ಎಲ್ಲಿ ನಿಲ್ತದೆ ಅಲ್ಲಿ ರಾಷ್ಟ್ರೀಯತೆ ಪ್ರಾರಂಭವಾಗ್ತದೆ. ವೈಸಿ ವರ್ಷ. ಈಗ ನಮ್ಮ ದೇಶ ಒಟ್ಟು ನಮ್ಮ ದೇಶದ ವಿದೇಶಾಂಗ ವ್ಯವಹಾರಗಳ ಮತ್ತು ಮಿಕ್ಕ ದೇಶಗಳ ಜೊತೆಯಲ್ಲಿ ನಮ್ಮ ಸಂಬಂಧ ಹೇಗಿರಬೇಕು, ಯಾವ ಪ್ರಮಾಣದಲ್ಲಿರಬೇಕು, ನಮ್ಮ ಎಕನಾಮಿಕ್ ಇಂಟ್ರೆಸ್ಟ್ ಯಾವಾಗ ಸೇಫ್ಗಾರ್ಡ್ ಆಗ್ತವೆ ಅಂತಕ್ಕಂಥದ್ದರ ಎಲ್ಲ ಒಟ್ಟು ಕ್ಯಾಲ್ಕುಲೇಷನ್ನೇ
ಅದು ಒಂದು ಕ್ಯಾಲ್ಕುಲೇಟರ್ ಥರ ಏನು ನಾವು ಈ ಪ್ರಾದೇಶಿಕತೆ ಮತ್ತು ರಾಷ್ಟ್ರೀಯತೆ ಮ್ಯೂಚುವಲಿ ಕಾಂಪ್ಲಿಮೆಂಟರಿ. ದೇ ನೀಡ್ ನಾಟ್ ಬಿ ಅಬ್ಸ್ಟ್ರಕ್ಷನ್ಸ್, ಬಟ್ ದೇ ಆರ್ ಮ್ಯೂಚುವಲಿ ಕಾಂಪ್ಲಿಮೆಂಟರಿ. ಓಕೆ ಸರ್, ಇದು ಒಂದ್ರ ಜೊತೆ ಒಂದು ಇರಬೇಕು, ಒಂದ್ರ ಜೊತೆ ಒಂದು ಹೊಂದ್ಕೊಂಡು ಹೋಗಬೇಕು ಅಂದರೆ ಅಲ್ಲಿಂದಾನು ಇಲ್ಲಿಗೆ ಗೌರವ ಇರಬೇಕು, ಇಲ್ಲಿಂದಾನು ಅಲ್ಲಿಗೆ ಗೌರವ ಇರಬೇಕು. ಈ ಹಿಂದಿ ಹೇರಿಕೆ ಅಂತ ಒಂದು ವಿಷಯ ಬಂದ್ಬಿಡುತ್ತೆ ಸರ್. ಪ್ರಾದೇಶಿಕ ಭಾಷೆಗಳ ಶ್ರೀಮಂತಿಕೆ ವಿಚಾರ ಮಾತಾಡಿದೆ. ಇನ್ನು ಕನ್ನಡ ಅತ್ಯಂತ ಶ್ರೀಮಂತವಾದಂಥ ಭಾಷೆ. ಅಂಥ ಭಾಷೆಯನ್ನು ಹೆಚ್ಚು ಉತ್ತೇಜನ ಕೊಡಬೇಕು, ಅದು ಬೆಳೀಲಿಕ್ಕೆ. ಆದ್ದರಿಂದಲೇ ತ್ರಿಭಾಷಾ ಸೂತ್ರ ಒಂದು 1967-68 ಇಸ್ವಿನಲ್ಲಿ ಅಣ್ಣದೊರೈಯವರ ಕಾಲದಲ್ಲಿ ಹಿಂದಿ ಹೇರಿಕೆಗೆ ಸಮಗ್ರವಾದಂಥ ವಿರೋಧ ದಕ್ಷಿಣಾದಿ ರಾಜ್ಯಗಳಲ್ಲಿ ಉಂಟಾದದ್ರಿಂದ ಆಗ ನೆಹರೂರವರೇ ಹೇಳಿದ್ರು, ನೀವು ಒಪ್ಪೋರಿಗೂ ಕೂಡ ನಾವು ಹಿಂದಿಯನ್ನು ನಿಮ್ಮ ಮೇಲೆ ಹೇರೋದಿಲ್ಲ ಅಂಥೇಳಿ, ನೀವು ಕೇಳಿದ್ರೆ ಆಗ ಹಿಂದಿ ಹೇಳ್ತೀವಿ ಅಂತ ಹೇಳಿದ್ರು. ಐ ಥಿಂಕ್ ದಟ್ ಈಸ್ ದಿ ಕರೆಕ್ಟ್ ಸ್ಟ್ಯಾಂಡ್. ಅಲ್ಲ ಸರ್, ನಾವು ಮಾತ್ರ ತ್ರೀ ಲ್ಯಾಂಗ್ವೇಜ್ ಪಾಲಿಸಿ, ಆದರೆ ನಾರ್ತ್ನಲ್ಲಿ ದೇ ಓನ್ಲಿ ಡೂ 2 ಲ್ಯಾಂಗ್ವೇಜ್ ಪಾಲಿಸಿ ಸರ್. ಇದು ಉತ್ತರದವರು ಕೂಡ ದಕ್ಷಿಣಾದಿ ಭಾಷೆಗಳನ್ನು ಕಲಿಬೇಕು. ಇದು ಮನುಷ್ಯನ ಕಲಿಕೆಗೆ ಇತಿಮಿತಿ ಇಲ್ಲ. ಇನ್ನು ಆ ಮನುಷ್ಯನ ಕಲಿಕೆಗೆ ಅದು ಒಂದು ಹೊಸ ಭಾಷೆಯನ್ನು ನಾವು ಕಲಿತರೆ ನಾವು ಶ್ರೀಮಂತರಾಗ್ತೀವಿ, ಬೌದ್ಧಿಕವಾಗಿ ನಾವು ಶ್ರೀಮಂತರಾಗ್ತೀವಿ. ಅದನ್ನು ಯಾಕೆ ನಾವು ಗಮನಿಸೋದಿಲ್ವೋ ನನಗೆ ಅರ್ಥ ಆಗ್ತಾಯಿಲ್ಲ. ಸರ್, ಆ ರಾಜ್ಕುಮಾರ್ ಘಟನೆ ಏನಾಯಿತು, ಅದು ನಿಮ್ಮ ಆಲೋಚನೆಗಳು, ನಿಮ್ಮ ಅವತ್ತಿನ ಮನಸ್ಥಿತಿಯ ಮೇಲೆ, ಅವತ್ತಿನ ಮುಂದಿನ ದಿನಗಳ ರಾಜಕೀಯದ ಮೇಲೆ ಹೇಗೆಲ್ಲ ಪ್ರಭಾವ ಬೀರ್ತು? ಏನು ಸರಿ ಮಾಡ್ಬೋದಾಗಿತ್ತು ಬಟ್ ಮಾಡಲಿಲ್ಲ, ಅಥವಾ ನಾಗಪ್ಪ ಅವರ ಕೊಲೆ ಆಯ್ತು ಅದಾದಮೇಲೆ? ಸರ್ ಪ್ಲೀಸ್. ಈ ವೀರಪ್ಪನ್ ಒಂದು ದೊಡ್ಡ ಸಾಮಾಜಿಕ ಪೆಡುಗು. ಅವನನ್ನು ಕಂಟೈನ್ ಮಾಡ್ತಕ್ಕಂಥ ನಮ್ಮ ಕೆಲಸದಲ್ಲಿ ನಾವು ಅಂತಿಮವಾಗಿ ಯಶಸ್ಸನ್ನು ಪಡೆದು, ಆದರೆ ಅದಕ್ಕೆ ಮುನ್ನ ಹಲವಾರು ಸೆಟ್ಬ್ಯಾಕ್ಸ್, ನಮ್ಮ ಅಧಿಕಾರಿಗಳನ್ನು ಕಳ್ಕೊಂಡು, ನಮ್ಮ ಪೊಲೀಸ್ ಅಧಿಕಾರಿಗಳನ್ನು ಆಹುತಿ ತೆಗೆದುಕೊಂಡ, ಫಾರೆಸ್ಟ್ ಅಧಿಕಾರಿಗಳನ್ನು ಆಹುತಿ ತೆಗೆದುಕೊಂಡ. ಸೊ ರಾಜ್ಕುಮಾರ್ ಅಪಹರಣ ಕಾಲದಲ್ಲಿ ನನಗೆ ಹಿಂದೂ ಕನ್ನಡ ಮತ್ತು ತಮಿಳ್ ಭಾಷೆ ಜನಗಳ ಮಧ್ಯೆ ಹೇಗೆ ವೈಮನಸ್ಸು ಉಂಟಾಗ್ಬೋದು ಅಥವಾ ಸಂಘರ್ಷ ಉಂಟಾಗ್ಬೋದು ಅನ್ನೋದ್ರ ಬಗ್ಗೆ ನನ್ನ ಗಮನ ಎಲ್ಲ ಕೇಂದ್ರೀಕೃತ ಆಗಿತ್ತು. ಏಕೆಂತ ಹೇಳಿದರೆ ಮದ್ರಾಸ್ನಲ್ಲಿ ಲಕ್ಷಾಂತರ ಜನ ಕನ್ನಡದವರಿದ್ದಾರೆ, ಬೆಂಗಳೂರಿನಲ್ಲಿ ಲಕ್ಷಾಂತರ ಜನ ತಮಿಳ್ನವರಿದ್ದಾರೆ. ಆದ್ದರಿಂದ ಈ ಸಂಘರ್ಷ ನಮ್ಮ ಬೆಳವಣಿಗೆಗೆ, ನಮ್ಮ ಭವಿಷ್ಯಕ್ಕೆ ಮಾರಕ ಆಗ್ತದೆ ಹಾಗೆ ಅಂಥೇಳಿ ತಿಳಿದು ನಾನು ಈ ಸಂಘರ್ಷ ಇನ್ನು ಹೆಚ್ಚಾಗಲಿಕ್ಕೆ ತಡೆಯನ್ನು ಒಡ್ಡಿದೆ. ಅದರಲ್ಲಿ ಯಶಸ್ಸನ್ನು ಕೂಡ ಕಂಡೆ. ದೊಡ್ಡ ಪ್ರಮಾಣದಲ್ಲಿ ಎಲ್ಲೂ ಸಂಘರ್ಷ ನಡೀಲಿಲ್ಲ. ಅತಿ ದೊಡ್ಡ ಸವಾಲುಗಳು ಇದು ಬಂತಪ್ಪ, ಹೇಗಿದು ಅಂತ ನೀವು ಕೂತು ಯೋಚನೆ ಮಾಡಿದಂಥ ಆ ಸನ್ನಿವೇಶಗಳು ಸರ್? ಕಾವೇರಿ ಮತ್ತೊಂದು ದೊಡ್ಡ ಪೆಡಂಭೂತವಾಗಿ ಕಾಡದ್ದು. ಕರುಣಾನಿಧಿಯವರು ಎಲ್ಲಿವರೆಗೆ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದರು, ಅಲ್ಲಿವರೆಗೆ ನಮ್ಮ ಮತ್ತು ತಮಿಳುನಾಡಿನ ಸಂಬಂಧ ಒಳ್ಳೆದಂತಾಗಿತ್ತು. ಆದರೆ ಜಯಲಲಿತಾ ಅವರು ಮುಖ್ಯಮಂತ್ರಿಗಳಾದ ಮೇಲೆ ಅವರ ಕಾವೇರಿ ಬಗ್ಗೆ ಅವರ ನಿಲುವು ಬಹಳ ಕರ್ನಾಟಕಕ್ಕೆ ಬಹಳ ಸವಾಲುಗಳನ್ನು ತಂದುಕೊಡ್ತು. ವಾಜಪೇಯಿಜಿಯವರು ಪ್ರಧಾನಮಂತ್ರಿ ಆಗಿದ್ದರು, ಮಧ್ಯಸ್ಥಿಕೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ನಾವು ಸಿದ್ಧರಿದ್ದು, ಆದರೆ ಜಯಲಲಿತಾ ಅವರು ಸಿದ್ಧರಿರಲಿಲ್ಲ. ಇದು ದಟ್ ವಾಸ್ ಅನದರ್ ಚಾಲೆಂಜ್. ಎಗೈನ್ ತಮಿಳ್ ವರ್ಸಸ್ ಕನ್ನಡ. ಸೊ ಅದು ಹೇಗೋ ನಿಭಾಯಿಸಿ ಅದು ಆ ಕಾವೇರಿ ಸಮಸ್ಯೆಯನ್ನು ಕೂಡ ಬಗೆಹರಿಸು.
ಎಸ್ ಎಂ ಕೃಷ್ಣ ಅವರೇ, ನಿಮ್ಮ ಜೊತೆ ಮಾತು ಮುಂದುವರಿಸ್ತೀನಿ ಒಂದು ಚಿಕ್ಕ ಬ್ರೇಕ್ ನಂತರ.